ಇರಲಿ, ಒಳ್ಳೇದಾಗಲಿ ಅವನಿಗೆ, ಅವನ ಹೆಂಡತಿ ಮಕ್ಕಳಿಗೆಲ್ಲ ಒಳ್ಳೇದಾಗಲಿ. ಅದರಾಗಂತ ನೀಚ ನನ್ನ ಮಕ್ಳು ಇರ್ತಾರೆ, ನಾ ಬೇಯಂಗಿಲ್ಲ ವಿಡಿಯೋದಾಗ. ಅಂದ್ರೆ ನಮ್ಮ ಕೂಡ ಒಂದು ಪ್ರಾಬ್ಲಮ್ ಆಯಿತು. ಅಬ್ರೋ ಇದು ತುಮಕೂರು ರೋಡಿಗೆ ಬಿದ್ದು ಬಿಟ್ಟಿದ್ವಿ. ಹಾಯ್ ಗೈಸ್, ವೆಲ್ಕಮ್ ಟು 2ನೇ ಬ್ಲಾಗ್, ಸೆಕೆಂಡ್ ಬ್ಲಾಗ್ ಇದು. ಈಗ ನೈಟ್ನಾಗ 3 ಗಂಟೆ ಆಗ್ಯದ, ಟೈಮು 3 ಗಂಟೆ ಆಗ್ಯದ. ನಿನ್ನೆ ಅಪ್ಲೋಡ್ ಮಾಡಿದ್ದು ಬ್ಲಾಗ್ ನೋಡಾಕತ್ತಾರೆ ಎಲ್ಲರೂ. ಇಲ್ಲಿ ನೋಡ್ರಿ, ಫ್ಲಿಪ್ಕಾರ್ಟ್ ಮಿನಿಟ್ಸ್ ಲಿಟ್ ಶೇವಾ ಬಿಸ್ಕಿಟ್ ತರಿಸಿವಿ ಎಲ್ಲರೂ. ನೈಟ್ನಾಗ 3 ಗಂಟೆಗೆ ಬಿಸ್ಕಿಟ್ ಚಿಪ್ಸ್ ತಿನ್ಲಾಗತ್ತಿ. ಯಾಕಂದ್ರೆ ಯಾರಿಗೂ ನಿದ್ದೆ ಬರಲಾಗತ್ತಿಲ್ಲ. ಯಾಕೆ ಬರಲಾಗತ್ತಿಲ್ಲ ಅಂದ್ರೆ ನಾವು ಊರಿಗೆ ಹೊಂಟೀವಿ ಅಂತ ಇವ್ರಿಗೆ ಮತ್ತು ಅವ್ರಿಗೆ ಇಬ್ಬರಿಗೂ ನಿದ್ದೆ ಬರಲಾಗತ್ತಿಲ್ಲ. ನಮ್ಮ ಚಿಂತೆ ಮಾಡಿ ನಾನು ರಫೀಕಣ್ಣ ಊರಿಗೆ ಹೊಂಟ್ಲಿ. ಆಡಂಗಾಡ್ತಾರೆ ನಾನು ಬಂದನ ಟಕ್ಕಳೆ ಇಲ್ಲಿ ನೋಡಿ ಊಟ ಮಾಡಿಲ್ಲ. ನೋಡ್ಬೋದು ನಮ್ಮ ಬ್ಲಾಗ್ ನೋಡ್ತಿದ್ದಾರೆ ಇವರು. ನಿನ್ನೆ ಹಾಕಿದ್ದು ನೀವು ನೋಡ್ರಿ, ಹೋಗಿ ಎಲ್ಲರೂ ಆಗಿ ಡೈರೆಕ್ಟ್ ಹೋಗೋಕೆ ಸಿಗೋಣ. ಈಗ ನೋಡ್ರಿ, ಫುಲ್ ರೆಡಿಯಾಗಿ ನಮ್ಮದು ಲೋಕಲ್ ಜಾಕೆಟ್ ಹಾಕೊಂಡು ಹೊರಡಿದ್ದೀವಿ. ಈಗ ಹೋಗೋಗ್ತಾ ನಿಮಗೆ ದಾರಿಲಿ ಸಿಗೋಣ ನೋಡ್ರಿ. ಸೊ ಈಗ ಇಲ್ಲಿ ಬಂದು ನೈಸ್ ರೋಡ್ ಇರೋದೈತಿ. ಯಾಕೆ ಡೈರೆಕ್ಟ್ ಎಲ್ಲ ಸಿಗ್ನಲ್ ಅದು ನಮ್ಮ ಕ್ರಾಸ್ ಮಾಡೋಕೆ ಫುಲ್ ಬೇಸರ. ಅದಕ್ಕೆ ಸೀದಾ ನೈಸ್ ರೋಡ್ ಏರಿ ಸ್ಟ್ರೈಟ್ ಹೋಗ್ಬಿಡ್ತೀವಿ. 50 ಕಿಲೋಮೀಟ್ರ್ ಇದೆ ಇದು ನೈಸ್ ರೋಡ್. ಪೂರಾ ಬೆಂಗಳೂರು ಸಿಟಿ ಹೊರಗಡೆನೆ ಹೋಗ್ಬಿಡ್ತೀವಿ. ಇದೇ ನೈಸ್ ರೋಡ್. ಇಲ್ಲಿಂದ ಹಿಂಗೆ ಹೋಗಬೇಕು, ಆ ಕಡೆ ತಿರುಗಿ ಇಲ್ಲಿಂದ ಆ ಕಡೆ ಹೋದರೆ ಸಿಟಿಲಿ ಹೋಗ್ತೀವಿ. ಬಟ್ ನಮ್ಗೆ ಸಿಟಿಲಿ ಹೋಗೋದಿಲ್ಲ, ನಮ್ಗೆ ನೈಸ್ ರೋಡಲ್ಲೇ ಹೋಗೋದೈತಿ. ನೈಸ್ ರೋಡಲ್ಲೇ ಹೋಗ್ತೀವಿ. ನಮ್ಮ ಜೊತೆ ಬರೋರು ಇಬ್ಬರು ಹಿಂದ್ಗಡೆ ಬರ್ತಿದ್ದಾರೆ ಗಾಡೀಲಿ ಎಣ್ಣೆ ಹಾಕ್ಕೊಂಡು, ಪೆಟ್ರೋಲು. ನಾವು ಮುಂದ್ಗಡೆ ಬಂದು ನಿಂತಿದ್ವಿ ಈಗ ಮಾರ್ನಿಂಗಲ್ಲಿ. ಈಗ ಟೈಮ್ ಆಗಿದೆ, ಮಾರ್ನಿಂಗ್ 7 ಆಗಿದೆ ಟೈಮು. ಈಗ ನಮ್ಮ ಕೂಡ ನಮ್ಮ ರೈಡಿಂಗ್ ಒಳಗೆ ಎಲ್ಲರೂ ಜಾಯಿನ್ ಆಗ್ರಿ. ಹಂಗೆ ನೋಡೋ ಮುಂದೆ ಏನಾನ ಎಕ್ಸ್ಪ್ಲೋರ್ ಮಾಡ್ಕೋತ ಹೋಗ್ತೀವಿ ದಾರಿಯಲ್ಲಿ. ನಿಮಗೂ ತೋರಿಸ್ತೀವಿ, ನಾವು ನೋಡ್ತೀವಿ. ಬರ್ರಿ. ಗುಡ್ ಮಾರ್ನಿಂಗ್. ಎಲ್ಲರದ್ದು ಟೀ ಆಗಿತ್ತಾ? ನಾವು ಮತ್ತು ನಮ್ಮ ರಫೀಕಣ್ಣ ಇಬ್ಬರು ಕೂಡಿ ಹೋಗ್ತಿದ್ದೀವಿ. ಸಿಗೋಣ ಮುಂದೆ ದಾರಿಯಲ್ಲಿ ಹೋಗೋಗ್ತಾ. ಬನ್ನಿ, ವ್ಯೂ ಎಂಜಾಯ್ ಮಾಡ್ಕೊತ ಹೋಗೋಣ. ಸೊ ಈಗ ನೈಸ್ ರೋಡ್ ದಾಟಿಬಿಟ್ಟು ಬಂದು ಇಲ್ಲಿ ಏನಂತಾರೆ ಟೋಲ್ ಅದು ಇದು ಮುಗಿಸ್ಕೊಂಡು ಬಂದು ಇಲ್ಲಿ ಈಗ ಸ್ವಲ್ಪ ಒಂದು 5 ನಿಮಿಷ ರೆಸ್ಟ್ ಮಾಡೋಕೆ ನಿಂತಿದ್ವಿ. ಇಲ್ಲಿ ನೋಡಿ ನಮ್ಮ ರಫೀಕಣ್ಣ ಚಹಾ ಕುಡಿತಿದ್ದಾರೆ. ಈಗ ನಾವು ಕುಡಿತೀವಿ ಚಹಾ. ಟೀ, ಮಾರ್ನಿಂಗ್ ಟೀ. ಎಲ್ಲರೂ ಬರ್ರಿ. ಸೊ ನೀವು ಬನ್ನಿ ನಮ್ಮ ಕೂಡ ಮಾರ್ನಿಂಗ್ ಟೀ ತಗೊಳ್ಳಿ. ಒಂದು ಮಿನಿಮಮ್ 100 ಕಿಲೋಮೀಟ್ರ್ ಬಂದುಬಿಟ್ಟು ಟೀ ಕುಡಿತಿದ್ವಿ. ನೀವು ಬಂದು ಟೀ ಎಂಜಾಯ್ ಮಾಡಿ. ಅಬ್ರೋ ಇದು ತುಮಕೂರು ರೋಡಿಗೆ ಬಿದ್ದು ಬಿಟ್ಟಿದ್ವಿ. ಬರೇ ರೋಡ್ ಕೆಲಸನೇ ನಡೀತಿದೆ. ಎಲ್ಲ ಸುತ್ತಾನು ಪೂರಾ ರೋಡ್ ಕೆಲಸನೇ, ಓನ್ಲಿ ರೋಡ್ ಕೆಲಸ. ನೋಡಿ ತಲೆ ಕೆಡ್ತಿದೆ. ಫುಲ್ ಟ್ರಾಫಿಕ್ ಆಗ್ತಿದೆ ಇಲ್ಲಿ ನೋಡಿ. ಫುಲ್ಲು ಮಿನಿಮಮ್ ಏನೂ ಇಲ್ಲ ಅಂದರೂ ಒಂದು 20-30 ಕಿಲೋಮೀಟ್ರ್ ಆಯಿತು. ಬರೇ ಇದೆ ರೋಡ್ ಕೆಲಸ, ಓನ್ಲಿ ರೋಡ್ ಕೆಲಸ. ಇಲ್ಲಿ ಬಂದುಬಿಟ್ಟು ಒಂದು ಗಾಗಲ್ಸ್ ತೊಗೊಂಡ್ವಿ. ಯಾಕಂದ್ರೆ ಫುಲ್ ಕಣ್ಣಾಗ ಏನು ಹೇಳ್ಬೇಕು ಆ ಟೈಪ್ ಇದು ಆಗ್ಲಾಯ್ತಿತ್ತು. ಹಾಗಾಗಿ ಒಂದು ಗಾಗಲ್ಸ್ ತೊಗೊಂಡ್ರಿ. ನೀವು ಬೆಂಗಳೂರಿಗೆ ಹೋಗ್ತಿದ್ರೆ ಇಲ್ಲಿ ಟೋಲ್ ಐತಿ. ಫಸ್ಟ್ ಟೋಲ್ ಹತ್ತುತ್ತ ಟೋಲ್ ಬಳಿ ಬಂದು ಇವ್ರ ಬಳಿ ವಿಸಿಟ್ ಮಾಡ್ಕೊಂಡು ಹೋಗ್ರಿ. ಚಸ್ಮಾ ಹೆಲ್ಮೆಟ್ ಬೇಕಾದ್ರೆ. ಹಾಂ, ಚಲೋ ಕ್ವಾಲಿಟಿನೂ ಚಲೋ ಅದಾವ. ಬಂದು ನೋಡ್ರಿ, ಓಕೆ ಐತಿ ಕ್ವಾಲಿಟಿ. ಬಂದು ನೋಡ್ರಿ, ಪ್ರೈಸ್ನೂ ಕಡಿಮೆ ಐತಿ. ಏನು ಹೆಚ್ಚು ಪ್ರೈಸ್ ತೊಗೊಳಲ್ಲ ನೋಡ್ರಿ. ಇದು ಟೋಲ್ ಹತ್ರನೇ ಐತೆ ಹಿಂದ್ಗಡೆ. ಬಂದು ಒಮ್ಮೆ ಬಂದುಬಿಟ್ಟು ತೊಗೊಂಡು ಹೋಗಿ ಒಂದಲ್ಲ ಒಂದು ನನ್ನ ಹೆಸರು ಹೇಳಿ ಹೋಗಿ ತೊಗೊಂಡು ಹಾಗೆ ತೊಗೊಂಡು ಹೋಗ್ಬಿಡಿ. ಸೊ ಈಗ ಸಿರಾದ ಹಿಂದ್ಗಡೆ ಟೋಲಲ್ಲಿ ಬಂದಿದ್ವಿ. ಇವರು ಜಾಕೆಟ್ ಓಪನ್ ಮಾಡಿದ್ರು, ನಾವು ಮಾಡಿಲ್ಲ. ಎಲ್ಲ ಐಟಮ್ಗಳಿಲ್ಲಿಟ್ಟು ಈಗ ನಾಷ್ಟ ಮಾಡೋದೈತಿ.
ಯಾಕೆ ಹೊಟ್ಟೆ ಭಾಳ ಹಸ್ತದ. ಮುಂಜಾನೆ ಏನೂ ತಿನ್ಲಾರ್ದೆ ಚಹಾ ಕುಡ್ಲಾರ್ದೆ ಹಂಗೆ ಹೊಂಟಿವಿ. ಈ ಸದ್ದು ಫಸ್ಟ್ ನಾಷ್ಟ ಮಾಡ್ತೀವಿ. ಇಲ್ಲಿ ಬಂದು ನಾಷ್ಟ ಮಾಡಿದ್ವಿ. ನಮ್ಮ ರಫೀಕ್ ನಾಷ್ಟ 1 ನಂಬರ್ ಹತ್ತು ನಾವು ತಗೊಂಡಿದ್ವಿ ಮಾಡೋದದ ಅಣ್ಣ. ಸೊ ಇಲ್ಲಿ ಬಂದುಬಿಟ್ಟು ಯಾವುದೋ ಪ್ಲೇಸಲ್ಲಿ ಕೂತಿದ್ವಿ, ಹೆಸರಷ್ಟು ಗೊತ್ತಿಲ್ಲ. ಟೀ ಕುಡಿತಿದ್ವಿ ಇಬ್ಬರು ಕೂಡಿ. ಟೀ ಕುಡಿದು ಮತ್ತೆ ನಮ್ಮ ಪಯಣ ಶುರು ಮಾಡಿ ನಿಂದ್ರಿಸಿದ್ದೀವಿ ಗಾಡಿ. ಹಾಗೆ ಇನ್ನೂ 300 ಕಿಲೋಮೀಟ್ರ್ ಇದೆ. ಫಸ್ಟ್ ಟೀ ಕುಡಿಯೋಣ. ಇನ್ನೂ 300 ಕಿಲೋಮೀಟ್ರ್ ಹೋಗ್ಬೇಕಿನ್ನ. ಮುಂದಿನ ಜರ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೋಗೋಗ್ತಾ ಸಿಗೋಣ. ನಮ್ಮ ತಾಳಿಕೋಟಿ ಒಂದು 120 ಕಿಲೋಮೀಟ್ರ್ ಉಳ್ತದ. ಅಂದ್ರೆ ನಮ್ಮ ಕೂಡ ಒಂದು ಪ್ರಾಬ್ಲಮ್ ಆಯಿತು. ಏನು ಗೊತ್ತಾ, ಬೆಂಗಳೂರ್ಲಿದ್ದು ಬಿಟ್ಟು ಒಂದು ಪೆಟ್ರೋಲ್ ಪಂಪ್ನಲ್ಲಿ ಪೆಟ್ರೋಲ್ ಹಾಕೊಂಡ್ವಿ ನಾವು. ಎಷ್ಟು? 1000 ರೂಪಾಯಿದು. ನಾ ಬೇಯಂಗಿಲ್ಲ ವಿಡಿಯೋದಾಗ. ಬಟ್ ಆ ಪೆಟ್ರೋಲ್ ಪಂಪ್ದವ ಏನು ಮಾಡೋಣ, ಫಸ್ಟ್ ನಾವು 950 ರೂಪಾಯ್ದು ಹೇಳೋಣ, 250 ರೂಪಾಯ್ದು ಹೊಡೆದ. 250 ರೂಪಾಯ್ದು ಹೊಡೆದು ನೆಕ್ಸ್ಟ್ ಏನು ಮಾಡ್ದ, ಅವನಿಗೆ ಮತ್ತೆ ಹೇಳಿದ್ವಿ. ನಾವು ಈ ಕಡೆ ನೋಡಿ ಆ ಕಡೆ ಇದು ಮಾಡೋಷ್ಟಿಗೆ 700 ಆಗಿಬಿಟ್ಟಿತ್ತದು. ಅವ ಅಂದ ಇಲ್ಲ ಅದು 200 ರೂಪಾಯಿ ಬಿಟ್ಟು 500 ರೂಪಾಯಿ ಇದು ಉಳ್ಕಿದ ಹಾಕಿನ ಎಣ್ಣೆ ಅಂತ. ನಾವು ಅಷ್ಟು ಇದು ಮಾಡಲಿಲ್ಲ, ತಲೆ ಕೆಡಿಸ್ಕೊಳ್ಳಿಲ್ಲ. ಈಗ ಒಂದು 200-300 ಕಿಲೋಮೀಟ್ರ್ ಬತ್ತು ಗಾಡಿ. ಅಲ್ಲಿಗೆ ಬರೋಣ 0 ಆಗಿಬಿಡ್ತು. ನಾವು ಯಾಕಂದ್ರೆ ಕಾಟಾನೇ ನೋಡಿದ್ದಿಲ್ಲ ಎಣ್ಣೆದು. ನೀವು ಎಚ್ಚರಾಗಿರಿ, ಒಟ್ಟ ಗಡ್ಬಡ್ ಮಾಡಬೇಡ್ರಿ ಎಣ್ಣೆ ಹಾಕೊಳಾಗ. ಯಾಕಂದ್ರೆ ಮೊದಲೇ ಎಣ್ಣೆ ಸಿಗ್ಲಾಗತ್ತಿಲ್ಲ, ಅದ್ರಾಗ ತುಟ್ಟಿ ಅದ. ಅದ್ರಾಗ ಅಂತ ನೀಚ ನನ್ನ ಮಕ್ಳು ಇರ್ತಾರ ನೋಡಿ. ಮತ್ತೆ 500 ರೂಪಾಯಿ ನೆಕ್ಸ್ಟ್ ಹಾಕಿವಿ. ಈಗ ನಮ್ಮ ಗಾಡಿ ಮೇಲೆ ನಮ್ಗೆ ಶೀಟ್ ಬರ್ಲಾಗತ್ತಿತ್ತು, ಯಾಕಂದ್ರೆ ಎವರೇಜ್ ಹಾಕಿ ಕೊಡ್ಲಾಗತ್ತಿಲ್ಲ. ನಮ್ಮ ಗಾಡಿದು 45 ಎವರೇಜ್ ಅದ. ಇಷ್ಟು ಇಟ್ಕೊಂಡು ಸೀಟ್ ಬರ್ಲಾಗತ್ತಿತ್ತು. ಎಚ್ಚರಾಗಿರಿ, ಎಲ್ಲಾದರೂ ಪೆಟ್ರೋಲ್ ಹಾಕೊಳ್ಳೋದಿದ್ರೆ ನಮ್ಮ ಕೂಡ ಆಗ್ಯದ, ನಿಮ್ಮ ಕೂಡ ಆಗ್ಬಾರ್ದು ಅಂತ ಹೇಳಾಗತ್ತೀವಿ. ಎಚ್ಚರಾಗಿರ್ರಿ, ಪಕ್ಕ ಪೆಟ್ರೋಲ್ ಹಾಕಾಗ ನನ್ನ ಮಕ್ಳಿಗೆ ನೋಡ್ತೀರಿ. ಯಾಕಂದ್ರೆ 100-200 ರೂಪಾಯಿದಾಗ ಅವರು ದೊಡ್ಡ ಬಿಲ್ಡಿಂಗೇ ಕಟ್ಟಿ ಬಿಡ್ತಾರೆ. ಇನ್ನೂ ಹಿಂಗೆ ಬಿಡಿದ್ರೆ ಕೊಟ್ಟು ಬರ್ತೀವಿ ನಾವು. ಅದು ಹತ್ತಿಲ್ಲ, ಯಾಕೆ ಎಸ್ಟಿಮೇಟ್ ಹಾಕೊಂಡು ಹೊಂಟಿರ್ತೀವಿ ನಾವು. ಬಟ್ ಎಸ್ಟಿಮೇಟ್ ಎಲ್ಲ ತಪ್ಪಿಸ್ಬಿಟ್ಟ. ಇರಲಿ, ಒಳ್ಳೇದಾಗಲಿ ಅವನಿಗೆ, ಅವನ ಹೆಂಡತಿ ಮಕ್ಕಳಿಗೆಲ್ಲ ಒಳ್ಳೇದಾಗಲಿ. ಬಟ್ ಈಗ ಇದೀವಿ ತಾಳಿಗುಟಿ, ಏನೋ ಒಂದು 120 ಕಿಲೋಮೀಟ್ರ್ ಉಳ್ತದ. ಸ್ವಲ್ಪ ಗಿಡದ ಕೆಳಗೆ ನಿಂತೀವಿ, ಒಂದು 10 ನಿಮಿಷ ನಿಂದಿರ್ಬೇಕಂತ. ನೋಡ್ರಿ ನಮ್ಮ ರಫೀಕಣ ಫುಲ್ ರಿಲ್ಯಾಕ್ಸ್ ಮಾಡತ್ತಾರ. ಈ ದಾರಿ ಇವ್ರಿಗೆ ಆ ಪೆಟ್ರೋಲ್ ಪಂಪ್ ಮೇಲೆ ಸಿಟ್ಟು ಬಂದದ, ಸಿಕ್ಕರೆ ಹೊಡೆದೇ ಬಿಡ್ತಾರ. ಬಟ್ ಇಲ್ಲಿ ನೋಡ್ರಿ, ಈ ದಾರಿ ಯಾವ್ದಂತ ಕಮೆಂಟ್ ಮಾಡ್ರಿ ನೋಡಮ್ಮ. ಯಾರ್ಯಾರಿಗೆ ಗೊತ್ತಾದ, ಬೆಂಗಳೂರಿಗೆ ತಿರುಗಾಡೋರಿಗೆ ಈ ದಾರಿ ಪಕ್ಕ ಗೊತ್ತಿರ್ತದೆ ಯಾವ್ದಂತ. ಇದ್ರಲ್ಲ ಮತ್ತೆ ಹೋಗೋಗ್ತಾ ಸಿಗ್ತೀನಿ. ಈ ದಾರಿ ಒಳಗಂತೂ ಸಿಗಲ್ಲ. ಡೈರೆಕ್ಟ್ ಹೋಗಿ ನಿಮ್ಗೆ ತಾಳಿಗುಟ್ಟಿ ಒಳಗೆ ಸಿಗ್ಬೋದು ಅನಿಸ್ತದ. ತಾಳಿಗುಟ್ಟಿ ಒಳಗೆ ಸಿಗ್ಲಿಲ್ಲ ಅಂದ್ರೆ ಊರಾಗಂತೂ ಪಕ್ಕ ಸಿಗ್ತೀನಿ. ಬಟ್ ಆಮೇಲೆ ಸಿಗಮ್. ಸೊ ಫೈನಲಿ ತಾಳಿಗುಟ್ಟಿಗೆ ಬಂದು ರೀಚ್ ಆದ್ವಿ. ಅರ್ಫತ್ ಬಿರಿಯಾನಿ ಅಂಗಡಿಯಲ್ಲಿ ಬಿರಿಯಾನಿ ತಿನ್ನೋಕೆ ಕೂತೀವಿ. ಆ ಬೆಂಗಳೂರು ಬಿರಿಯಾನಿ ತಿಂದು ಸಾಕಾಗ್ಬಿಟ್ಟದ. ಬಾಯಿ ರುಚಿನೇ ಹೋಗ್ಬಿಟ್ಟದ ಬೆಂಗಳೂರು ಬಿರಿಯಾನಿ ತಿಂದು. ನಮ್ಮ ಕಡೆ ಬಿರಿಯಾನಿ ಟೇಸ್ಟ್ ಮಾಡ್ಬೇಕಂತ ಫಸ್ಟ್ ಬಂದು ಇಲ್ಲಿ ಅರ್ಫತ್ ಬಿರಿಯಾನಿ ಒಳಗೆ ಕೂತೀವಿ. ಇವರು ರಫೀಕಣ್ಣ, ಇವರು ಬಿರಿಯಾನಿನೇ ಹೇಳಿದ್ದಾರೆ. ಯಾಕಂದ್ರೆ ಇವ್ರಿಗೂ ಬಿರಿಯಾನಿನೇ ಬೇಕಂತ, ನಮಗೂ ಬಿರಿಯಾನಿನೇ ಬೇಕು. ಬಿರಿಯಾನಿ ತಿನ್ನಕ್ಕೆ ಹೊಳ್ಳಿ ಕಂಟಿನ್ಯೂ. ಸೊ ನಮ್ಮ ಬಿರಿಯಾನಿ ಬಂತು. ಇಲ್ಲಿ ರಫೀಕಣ್ಣ ಊಟ ಚಾಲೂನು ಮಾಡಿದ್ರು. ಬನ್ನಿ, ನಾವು ಭಾಳ ದಿನ ಆಯಿತು ಬಿರಿಯಾನಿ ತಿಂದುಬಿಟ್ಟು. ಬಿರಿಯಾನಿ ತಿಂದಲೇ ಭಾಳ ದಿನ ಆಗಿಲ್ಲ. ಬಟ್ ಬೆಂಗಳೂರು ಬಿರಿಯಾನಿನೇ ಎಷ್ಟು ತಿಂದಿರೋದು. ನಮ್ಮ ಕಡೆ ಬಿರಿಯಾನಿ ಭಾಳ ದಿನ ಆಗಿ ಟೇಸ್ಟ್ ಮಾಡಿ. बिरयानी ನೀವು ಬರ್ರಿ, ಒಂದೊಮ್ಮೆ ಸುಡ್ಗಾಡ ಬಿರಿಯಾನಿ ಹಾಕು ಮತ್ತೆ ಹೋಗಕ್ಕೆ ಸಿಗ್ತೀನಿ ನಿಮ್ಗೆ. ಸೊ ನೈಟ್ ಆಯಿತು, ಊರಿಗೆ ಬಂದ್ವಿ. ಈ ಬ್ಲಾಗ್ ಇಲ್ಲೇ ಮುಗಿಸಮ್ಮ. ಇವತ್ತು ಫುಲ್ ಟಯರ್ಡ್ ಆಗಿದ್ವಿ, ಅದಕ್ಕೆ ಹೆಚ್ಚು ಏನೂ ಇದು ಮಾಡೋಕ್ಕಾಗಲಿಲ್ಲ. ಎಷ್ಟಾಯಿತು ಅಷ್ಟು ಮಾಡಿದ್ವಿ. ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋ ಹೊಸ ಬ್ಲಾಗ್ನಾಗ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.